ನಾನು ನಾರಾಯಣ ರೆಡ್ಡಿ ಅಂತ ಒಬ್ಬ ರೈತ. ದೊಡ್ಡಬಳ್ಳಾಪುರದ ಹತ್ರ ಮರಳೇನಹಳ್ಳಿ ಅಂತ ಒಂದು ಊರು. ಅದ್ರ ಊರ ಪಕ್ಕದಲ್ಲಿ ಒಂದು ಸಣ್ಣ ಹಳ್ಳಿ ಶ್ರೀನಿವಾಸಪುರ ಅಂತ, ಅಲ್ಲಿದ್ದೇನೆ. ನಾನು 22 ವರ್ಷ ಆಯ್ತು ಈ ಊರಿಗೆ ಬಂದು. ನಾನು ಬೆಂಗಳೂರು ಹತ್ರ ವೈಟ್ಫೀಲ್ಡ್ ಹತ್ರ ನಮ್ಮ ಜಮೀನಿದೆ. ನಾನದು ಬಿಟ್ಟು ಇಲ್ಲಿಗೆ ಯಾಕೆ ಬಂದೆ ಅಂದರೆ, ಬೆಂಗಳೂರೆಲ್ಲ ಬೆಳೀತಾ ಈಗ ನಾನು ಅಂದ್ಕೊಂಡಾಗ ಆಗಿದ್ದು. ನಮ್ಮ ಸುತ್ತಮುತ್ತಲು 20 ಅಂತಸ್ತು 18 ಅಂತಸ್ತು ಮನೆ ಬಂದುಬಿಡ್ತು. ಅದು ಮೊದಲೇ ಯೋಚನೆ ಮಾಡಿ ಆವಾಗ ಹೋಗಿ ಜಾಗ ಸಿಗ್ತದೋ ಇಲ್ವೋ, ತೋಟ ಮಾಡಲಿಕ್ಕೆ ಆಗ್ತದೋ ಇಲ್ವೋ ಅಂದ್ಕೊಂಡು ಆ ಕಾಲದಲ್ಲೇ ಈ ಜಾಗ ತಗೊಂಡೆ, 4 ಎಕರೆ. ಹಾಗಾಗಿ ಯೂನಿವರ್ಸಿಟಿಗೆ ನಾನು ಮೊದಲನೇ ತಪ್ಪು ಮಾಡಿದ್ದು, ಯೂನಿವರ್ಸಿಟಿಗೆ ಟ್ರೈನಿಂಗ್ ಹೋಗಿದ್ದೆ, ಅಗ್ರಿಕಲ್ಚರ್ ಯೂನಿವರ್ಸಿಟಿ. ಅವ್ರದ್ದು ಫರ್ಟಿಲೈಸರು, ಪೆಸ್ಟಿಸೈಡು, ಹೈಬ್ರಿಡ್ ಸೀಡು, ಸ್ಟೋರೇಜ್ ಖರ್ಚು ಎಲ್ಲ ಹೇಳ್ಕೊಟ್ರು. ಇದು ತುಂಬ ಸುಲಭ, ತುಂಬ ಲಾಭ ಬರ್ತದೆ ಮಾಡಿ 5 ವರ್ಷ ಜಮೀನು ಮಾರೋ ಸ್ಥಿತಿಗೆ ಬಂದಿತ್ತು ನಾನು. ಆಗ ಯಾರೋ ಒಬ್ಬರು ತಿಳಿದವರು, ಬೇಡ ನೀವು ತುಂಬ ವಿದ್ವಾಂತರು, ಜಮೀನು ಮಾಡಬೇಡಿ, ವ್ಯವಸಾಯನ ಮಾಡಿ, ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿ, ಸಾವಯವ ಕೃಷಿ ಅಂತ. ನನಗದು ಗೊತ್ತಿರಲಿಲ್ಲ. ಆದರೂ 4-5 ವರ್ಷ ಕಷ್ಟ ಬಿದ್ದು ಟ್ರಯಲ್ ಆ್ಯಂಡ್ ಎರರಲ್ಲಿ ಕಲಿತೆ. ಅವಾಗ ಯಾರು ಗೈಡೆನ್ಸು ಇರಲಿಲ್ಲ, ಈಗಿನ ಥರ ಇದ್ರ ಬಗ್ಗೆ ಮಾತಾಡೋರು ಇರಲಿಲ್ಲ. ಮಾರ್ಚ್, ಏಪ್ರಿಲ್, ಮೇ 3 ತಿಂಗಳು ಬಿಸಿಲಿದೆಯಲ್ಲ, ದೇ ಆರ್ ದ ಹಾಟೆಸ್ಟ್ ಮಂತ್ಸ್ ಇನ್ ಇಂಡಿಯಾ. ಬೆಂಗಳೂರಲ್ಲಿ 8ರಿಂದ 10 ಟನ್ ಸಾಯಿಲ್ ಕಾರ್ಬನ್ ಕಳೆದೋಗ್ತದೆ, ಪ್ರತಿ ವರ್ಷ ಕಳೆದೋಗ್ತದೆ. ಅದನ್ನು ಉಳಿಸ್ಕೋಬೇಕಾದ್ರೆ ಬೇಸಿಗೆಗೆ ಬಿಸಿಲು ಮಣ್ಣು ಮೇಲೆ ಬೀಳಬಾರ್ದು, ಕಸ ಕಡ್ಡಿ ಹಾಕಿರಬೇಕು. ಅದು ಯಾಕೋ ಏನೋ ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಜ್ಞಾನದ ಯೂನಿವರ್ಸಿಟಿಗಳು ಇಡೀ ಪ್ರಪಂಚದಲ್ಲೇ ಮಣ್ಣನ್ನು ಹಾಳು ಮಾಡಲಿಕ್ಕೆ ಹೊರಟಿದ್ದಾರೆ. ಅದ್ರ ಜೊತೆಗೆ ನೈಟ್ರೋಜನಸ್ ಮೆನ್ಯೂರ್ಸ್, ಯೂರಿಯಾ, ಅಮೋನಿಯಂ ಸಲ್ಫೇಟು, CAN, ಅಮೋನಿಯಂ ಕ್ಲೋರೈಡ್. ಆದರೆ ಇನ್ನೊಂದು 8-10 ಟನ್ನು 1 ಎಕರೆಗೆ ವರ್ಷಕ್ಕೆ, ಒಟ್ಟಿಗೆ 18ರಿಂದ 20 ಟನ್ ಸಾವಯವ ಇಂಗಾಲ ಕಳ್ಕೊಳ್ತಾ ಇತ್ತು. ಒಂದು 200 ಟನ್ನಾದರೂ ಇರಬೇಕಾಗಿತ್ತು ಎಕರೆಯಲ್ಲಿ. ಈಗ 2 ಟನ್ನು ಸಾವಯವ ಇಂಗಾಲ ಇಲ್ಲ, 9 ಪಟ್ಟು ಹೋಗಿದೆ. 90% ಸಾಯಿಲ್ ಕಾರ್ಬನ್ ಬೆಂದೋಗಿದೆ. ಇನ್ ವಿ ಆರ್ ಲೆಫ್ಟ್ ವಿತ್ ಓನ್ಲಿ 10% ಆಫ್ ಸಾಯಿಲ್ ಕಾರ್ಬನ್. ಅದು ಇನ್ನು 4-5 ವರ್ಷದಲ್ಲಿ ಮುಗಿದೋಗ್ತದೆ. ಆಮೇಲೆ ನನ್ನ ಅನುಭವದಲ್ಲಿ, ಅಂಟಿಲ್ ಸಮ್ ಮಿರಾಕಲ್ ಹ್ಯಾಪನ್, ಈ ಭೂಮಿಲಿ ಏನೂ ಬೆಳೆಯೋಕ್ಕಾಗಲ್ಲ, ನೀರು ಇಟ್ಕೊಳ್ಳೋಕ್ಕಾಗಲ್ಲ. ಭೂಮಿಯಲ್ಲಿ ಬಿದ್ದ ನೀರೆಲ್ಲ ಸರಿ ಹೋಗ್ತದೆ. ಆಮೇಲೆ ಏನು ಮಾಡ್ತೀವೋ ಗೊತ್ತಿಲ್ಲ. ಮಣ್ಣು ತಿನ್ನೋಣ ಅಂದರೆ ಅದು ವಿಷ. 76 ನ್ಯೂಟ್ರಿಯೆಂಟ್ಸ್ ಬೇಕು ಒಂದು ಗಿಡಕ್ಕೆ, ಆ 76 ಸಸ್ಯ ಪೋಷಕಾಂಶಗಳು ಬೇಕು. ಅಷ್ಟು ಬರಬೇಕಾದ್ರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾತ್ರ ಸಾಧ್ಯ. ಕೆಮಿಕಲ್ ಫಾರ್ಮಿಂಗ್ನಲ್ಲಿ ದೇ ಹ್ಯಾವ್ ಓನ್ಲಿ 3 ನ್ಯೂಟ್ರಿಯೆಂಟ್ಸ್, NPK, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷ್. ಬಟ್ ವಿ ನೀಡ್ 76 ಎಲಿಮೆಂಟ್ಸ್. ಅದು ಸಿಗಬೇಕಾದ್ರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದರೆ ನ್ಯಾಚುರಲ್ ಸಿಸ್ಟಮಲ್ಲೇ ಬೇಕು. ಯುವರ್ ಸಾಯಿಲ್ ಶುಡ್ ಬಿ ಹೆಲ್ತಿ. ಸಾಯಿಲ್ ಹೆಲ್ತಿಯಾಗಿರಬೇಕಾದ್ರೆ 1 ಗ್ರಾಮಲ್ಲಿ 3-4 ಕೋಟಿ ಜೀವಿಗಳಿರಬೇಕು, 72 ಥರದ್ದು. ಅದೆಲ್ಲ ಇರಬೇಕಾದ್ರೆ ಕೆಮಿಕಲ್ ಉಪಯೋಗಿಸಬಾರ್ದು, ಬಿಸಿಲು ಬೀಳಬಾರ್ದು, ಡೆಪ್ತಾಗಿ ಉಳಬಾರ್ದು. ನಮ್ಮಲ್ಲಿ ಇರೋ ಟೆಕ್ನಾಲಜಿಗಳೆಲ್ಲ ಕೆಟ್ಟದ್ದೇ. ಇಸ್ ಟೋಟ್ಲಿ ಮೆಂಟ್ ಫಾರ್ ದ ಬೆನಿಫಿಟ್ ಆಫ್ ಅಗ್ರೋ ಇಂಡಸ್ಟ್ರಿ, ನಾಟ್ ಓನ್ಲಿ ಇನ್ ಇಂಡಿಯಾ, ಆಲ್ ಓವರ್ ದ ವರ್ಲ್ಡ್.